ಸಂಗ್ರಾಮಕ್ಕೆ ಈಗಾಗಲೇ ಮೂರೂ ಪಕ್ಷಗಳು ಕೂಡ ರೆಡಿಯಾಗಿದೆ. ಮೂರೂ ಪಕ್ಷಗಳಲ್ಲಿ ಕಳೆದ 3 ದಿನಗಳಿಂದ ಭರ್ಜರಿಯಾಗಿ ಮೀಟಿಂಗ್ನ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ. ಹೋಟೆಲ್ ಅಲ್ಲೂ ಮೀಟಿಂಗ್ ಮಾಡ್ತಾ ಇದ್ದಾರೆ, ರೆಸಾರ್ಟ್ ಗಳಲ್ಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಬಹುತೇಕ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಪಕ್ಷಗಳು ಫೈನಲ್ ಮಾಡಿದೆ. ಆ ಲಿಸ್ಟ್ ಅನ್ನೇ ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇರೋದು. ಎಂಪಿ ಎಲೆಕ್ಷನ್ಗೆ ಯಾವ ಪಕ್ಷದಿಂದ ಯಾರು ಹಾಗಾದ್ರೆ ಕ್ಯಾಂಡಿಡೇಟ್? ಬೇಟಿವಿಗೆ ಸಿಕ್ಕಿದೆ 3 ಪಕ್ಷಗಳ ಕ್ಯಾಂಡಿಡೇಟ್ ಲಿಸ್ಟ್. ಇದು ಎಲ್ಲೂ ಕೂಡ ಸಿಗಲ್ಲ, ಯಾರ ಬಳಿಯೂ ಕೂಡ ಇಲ್ಲ. ನಾವು ಹೇಳ್ತಾ ಇದ್ದೀವಿ ನೋಡಿ, ಎಲೆಕ್ಷನ್ ಅಭ್ಯರ್ಥಿಗಳ ಲಿಸ್ಟ್ ಅಂದ್ರೆ ನಾವೇ ಫಸ್ಟು, ನಾವೇ ಫಾಸ್ಟು. ಈಗ ಈ ಕ್ಷಣವೇ ನಾವು 78 ಕ್ಷೇತ್ರಗಳಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಯಾವ ಯಾವ ಕ್ಷೇತ್ರದಿಂದ ನಿಲ್ತಾರೆ ಎಲ್ಲದರ ಬಗ್ಗೆ ಪಕ್ಕಾ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ನೋಡಿ, ಬಹುತೇಕ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಆಯಾ ಪಕ್ಷಗಳ ನಾಯಕರು ಈಗಾಗಲೇ ಫೈನಲ್ ಮಾಡಿದ್ದಾರೆ. ಕಳೆದ 3 ದಿನಗಳಿಂದ ಸುದೀರ್ಘವಾಗಿ ಚರ್ಚೆಗಳ ಮೇಲೆ ಚರ್ಚೆಗಳಾಗ್ತಾ ಇದೆ, ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ. ನೋಡಿ, ಹಾಗಾದ್ರೆ ಮೊದಲ ಕ್ಷೇತ್ರ ಯಾವುದು? ಈಗಾಗಲೇ 28 ಕ್ಷೇತ್ರಗಳಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ಅಭ್ಯರ್ಥಿಗಳು ನಿಂತ್ಕೊಳ್ತಾ ಇದ್ದಾರೆ ಪಕ್ಕಾ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇದುವರೆಗೂ ಕೂಡ ಯಾರು ಹೇಳಿಲ್ಲ. ನೋಡಿ, 28 ಕ್ಷೇತ್ರಗಳಲ್ಲಿ ಈ ಕ್ಷೇತ್ರದಿಂದ ಇಂಥವ್ರು ನಿಲ್ತಾರೆ, ಕಾಂಗ್ರೆಸ್ನಿಂದ, ಬಿಜೆಪಿಯಿಂದ ಇಂಥವ್ರು ನಿಲ್ತಾರೆ, ಜೆಡಿಎಸ್ ನಿಂದ ಇವ್ರು ನಿಲ್ತಾರೆ. ಪಕ್ಕಾ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಈಗಾಗಲೇ 3 ಪಕ್ಷಗಳು ಕಳೆದ 3 ದಿನಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ಲಾಗ್ತಾ ಇದೆ. ಸಭೆಯ ಮೇಲೆ ಸಭೆ, ಹೋಟೆಲ್ಗಳಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ರೆಸಾರ್ಟ್ಗಳಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದಷ್ಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಆಗಿದೆ ಈಗಾಗಲೇ. ಎಂತ ಕ್ಷೇತ್ರಕ್ಕೆ ಇವರೇನೆ ಅಭ್ಯರ್ಥಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕೂಡ ಫೈನಲ್ ಮಾಡಿದ್ದಾರೆ. ಆ ಪಕ್ಕಾ ಲಿಸ್ಟ್ ನಮ್ಮ ಬಳಿ ಇದೆ, ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಹಾಗಾದ್ರೆ